ವಿರಾಮದ ನಂತರ ಮತ್ತೆ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಉಮಾಳ ಸಮಸ್ಯೆಗೆ ಆಕೆಯಿಂದಲೇ ಉತ್ತರ ಸಿಗುತ್ತಾ? ಆಕೆ ಯೋಗ ನಿದ್ರೆಗೆ ಹೋಗಲು ಸಾಧ್ಯವಾಗುತ್ತಾ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಹೇಳೋವರೆಗೂ ಕಣ್ಣನ್ನು ತೆಗೆಯೋದು ಬೇಡ. ನಾನು ಹೇಳುವುದನ್ನೆಲ್ಲ ಮಾನಸಿಕವಾಗಿ ಮನಸ್ಸಿನ ಕಣ್ಣಿಂದ ಮಾಡ್ತಾ ಹೋಗಿ ಮನೆಯಲ್ಲಿ ಹೇಗೆ ಆರಾಮಾಗಿ ಮಲ್ಕೊಳ್ತೀರಾ ಹಾಗೆ ಆನಂದವಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳಿ. ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ಉಮಾಳನ್ನು ನಿಧಾನವಾಗಿ ಯೋಗ ನಿದ್ರೆಗೆ ಕಳುಹಿಸಲು ಆರಂಭಿಸುತ್ತಾರೆ. ಗುರೂಜಿಯವರ ಮಾತಿಗೆ ಸ್ಪಂದಿಸುತ್ತಾ ಉಮಾ ನಿಧಾನವಾಗಿ ಯೋಗ ನಿದ್ರೆಗೆ ಹೋಗುತ್ತಾಳೆ. ಅಲ್ಲಿ ಆಕೆ ಬಿಚ್ಚಿಟ್ಟ ಸತ್ಯ ಏನು ಅನ್ನೋದನ್ನ ನೋಡೋಣ. 5 4 3 2 1 ಎಲ್ಲಿದ್ದೀರಾ? ಮಾಡಿ ಮೇಲಿದ್ದೀರಾ? ವೆರಿ ಗುಡ್. ಏನಿದೆ ಅಲ್ಲಿ ಸುತ್ತಮುತ್ತ? ಮರ ಇದೆ. ವೆರಿ ಗುಡ್. ಏನು ಕಾರಣ ನೀವು ಅಲ್ಲಿ ಹೋಗಿ ನಿಂತಿದ್ದಕ್ಕೆ? ನಿಮ್ಮ ಸಮಸ್ಯೆ ಮೂಲ ಅಲ್ಲಿಂದ ಶುರು ಆಗ್ತಾ ಇದೆಯಾ? ಹೌದಾ? ನಿಮ್ಮ ದೇಹವನ್ನು ತಲೆಯಿಂದ ಕಾಲ ತನಕ ಆಂತರಿಕವಾಗಿ ಸ್ಕ್ಯಾನ್ ಮಾಡಿ ನೋಡ್ತಾ ಹೋಗಿ ನಿಮ್ಮ ದೇಹದಲ್ಲಿ ನಿಮ್ಮ ಆತ್ಮವನ್ನು ಬಿಟ್ಟು ಬೇರೆ ಆತ್ಮಗಳಾಗಲಿ, ಬಣ್ಣಗಳ ಪ್ಯಾಚಸ್, ಮನುಷ್ಯನ ಆಕಾರ, ಪ್ರಾಣಿಗಳ ಆಕಾರ ಏನೇನು ಕಾಣಿಸುತ್ತೆ ನೋಡಿ. ಹೊಟ್ಟೆ ಹತ್ರ ಕಪ್ಪಕ್ಕಿದೆ, ಸ್ವಲ್ಪ ಕಪ್ಪಕ್ಕೆ. ಓಕೆ, ಹೊಟ್ಟೆ ಹತ್ರ ಕಪ್ಪಾಕಾರ ಇದೆ. ಅದ್ರ ಮೇಲೆ ಬಿಳಿ ಇದೆ. ಅದ್ರ ಮೇಲೆ ಬಿಳಿದು ಹೊಗೆ ಇದೆ. ಹೊಗೆ. ಓಕೆ, ಆಮೇಲೆ ಅಷ್ಟೇ. ಇದು 3 ಮಾತ್ರ ಇರೋದಾ? ಓಕೆ, ನೋಡಿ ಹೊಟ್ಟೆಯಲ್ಲಿರ್ತಕ್ಕಂಥದ್ದು ಯಾರು ಅಂತ ನಿಮಗೆ ಸಂಪೂರ್ಣ ಅದರ ನಿಜವಾದ ರೂಪ ಗೊತ್ತಾಗುತ್ತೆ ನೋಡಿ. ಯಾರು ಕಂದ? ಏನೇನು ಹೆಸರು? ಯಾರು ಯಾರು ನೀನು? ಕಳಿಸಿದ್ದಾರೆ. ಕಳಿಸಿರೋದ? ಕಳಿಸಿದ್ದಾರೆ. ಸರಿ, ಎಷ್ಟು ವರ್ಷ ಆಯಿತು ನೀ ದೇಹಕ್ಕೆ ಬಂದು? 4 ವರ್ಷಗಳಾಯಿತು. ಓಕೆ, ಸೊ ಈಗೆಲ್ಲ ನೀನು ಹೇಳಿದ್ದು ನೀನು ಬಂದ ಮೇಲೆ ಇವಳಿಗೆ ಆಗ್ತಾ ಇರ್ತಕ್ಕಂಥದ್ದು. ಹೌದು. ಇನ್ನೂ ಏನು ಆಗ್ತಾ ಇದೆ ನಿನ್ನಿಂದ? ಅವ್ರ ಮನೆಯಲ್ಲಿ ಜಗಳ ಮಾಡಿಸ್ತೀನಿ. ಓಕೆ, ಆಮೇಲೆ ಎಲ್ಲರಿಗೂ ಬೇಜಾರು ಮಾಡಿಸ್ತೀನಿ. ಇವಳ ಕಡೆಯಿಂದನಾ ಅಥವಾ ಅವರವ್ರಿಗೆ ಮಾಡಿಸ್ತೀಯಾ? ಅವ್ರವ್ರಿಗೆ ಮಾಡಿಸ್ತೀನಿ. ಓಕೆ, ಅಂದರೆ ಎಲ್ಲರ ಮೈಂಡು ಟ್ಯೂನ್ ಮಾಡ್ತಾ ಇದೆಯಾ? ಓಕೆ, ಆಮೇಲೆ ಆಮೇಲೆ ಅವ್ರು ಅಂದ್ಕೊಂಡಿದ್ದು ಯಾವುದು ಆಗಬಾರ್ದು, ನಡಿಬಾರ್ದು. ಆ ರೀತಿ ಮೇಂಟೈನ್ ಮಾಡ್ತಾ ಇದೆಯಾ? ಓಕೆ, ಆಮೇಲೆ ಅವ್ರವರಲ್ಲಿ ಜಗಳ ಬರಬೇಕು. ಆಮೇಲೆ ಉಮಾಗಿನ್ನೇನು ತೊಂದರೆ ಮಾಡ್ತಾ ಇದೆಯಾ? ಎಲ್ಲರಿಗೂ ಮಾಡ್ತೀನಿ. ಆಯಿತು, ಎಲ್ಲರಿಗೂ ಮಾಡ್ತಿದ್ಯಾ, ಸರಿ. ವಿಶೇಷವಾಗಿ ನಾನು ಉಮಾನ ದೇಹದಲ್ಲಿದೆಯಾ ಅಲ್ವಾ? ಇವಳಿಗೆ ಇನ್ನೇನೇನು ಸಮಸ್ಯೆ ಮಾಡ್ತಾ ಇದೆ ನಿನ್ನಿಂದ? ಅವಳಿಗೆ ಯಾವುದ್ರ ಮೇಲೂ ಇಷ್ಟ ಆಗಂಗಿಲ್ಲ. ಓಕೆ, ಆಮೇಲೆ ದೈಹಿಕವಾಗಿ ಇನ್ನೇನೇನು ಸಮಸ್ಯೆ ಕೊಟ್ಟಿದೆಯಾ ಅವಳಿಗೆ? ಎಲ್ಲ ಹಾಂ,
ನಾ ಏನು ಸಮಸ್ಯೆ ಗೊತ್ತಿಲ್ಲ. ಮತ್ತು ಅವಳು ಬಹಳಷ್ಟು ದೈಹಿಕವಾದ ಸಮಸ್ಯೆಯನ್ನು, ಚರ್ಮದ ಸಮಸ್ಯೆಯನ್ನೆಲ್ಲ ಅನುಭವಿಸ್ತಾ ಇದ್ದಾಳಲ್ವಾ? ಅದೆಲ್ಲ ಯಾರಿಂದ ಪುಟ? ಹಾಂ, ನಮ್ಮಿಂದ ಸ್ವಲ್ಪ ಇರುತ್ತೆ. ನಮ್ಮಿಂದ ಅಂದರೆ ಏನರ್ಥ? ಅಂದರೆ ನಿನ್ನ ಜೊತೆ ಇನ್ನೂ ಬೇರೆಯವರು ಇದ್ದಾರೆ ಅಂತ ಹಾಗಾಯಿತು ಅಲ್ವಾ? ಇನ್ನೂ ಎಷ್ಟು ಜನ ಇದ್ದಾರೆ ಜೊತೆಯಲ್ಲಿ? ಕೋಳಿ ಇದೆ. ಒಂದು ಕೋಳಿ ಇದೆ. ಯಾವ ಭಾಗದಲ್ಲಿದೆ? ದೇಹದ ಯಾವ ಭಾಗದಲ್ಲಿದೆ ಆ ಕೋಳಿ? ತಲೆಯಲ್ಲಿದೆ. ಓಕೆ, ಆಮೇಲೆ ಇನ್ಯಾರಿದ್ದಾರೆ ಪುಟ? ಸುಳ್ಳು ಹೇಳ್ಬೇಡ. ಅಂದರೆ ಇಬ್ಬರೇನ ಇರೋದು? ಆ ಕೋಳಿಯಿಂದ ಏನು ಸಮಸ್ಯೆ ಆಗ್ತಾ ಇದೆ ಅವಳಿಗೆ? ಆ ಕೋಳಿಯಿಂದ ಅವ್ರಿಗೆ ಯಾವುದು ಶುಭ ಕಾರ್ಯ ನಡೆಯಲ್ಲ. ಆ ಮನೆಯಲ್ಲಿ ನಡೆಯಲ್ವಾ? ನಡೆಯಲ್ಲ. ಓಕೆ, ಅಂದರೆ ಆ ಕೋಳಿನೂ ಕೂಡ ಅವ್ರು ಕಳಿಸ್ಕೊಟ್ಟಿರೋದೇನಾ? ನಿಮ್ಮಿಬ್ಬರನ್ನು ಅವರೇ ಕಳಿಸಿರೋದು? ಓಕೆ. ಸ್ಮಶಾನದಿಂದ ಎಬ್ಬಿಸಿ ಕಳಿಸಿದ್ದಾರೆ. ಓ, ನಿಮ್ಮ ಪಾಡಿಗೆ ನೀವು ಮಲ್ಕೊಂಡಿದ್ರಿ, ಅವರು ಎಬ್ಬಿಸಿ ಕಳಿಸೋದು? ಹೌದು. ಓಹೋ, ಆಮೇಲೆ ನಿಮ್ಗೇನಾಗಬೇಕೀಗ? ನನಗೇನು ಇಲ್ಲ. ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಪಾಪ ನೀವು ಆರಾಮಾಗಿ ಸ್ಮಶಾನದಲ್ಲಿ ಮಲ್ಕೊಂಡಿದ್ರಿ ಅಲ್ವಾ? ನಿಮ್ಮನ್ನು ಸುಮ್ಮನೆ ಡಿಸ್ಟರ್ಬ್ ಮಾಡಿ ಕಳಿಸ್ಕೊಟ್ಬಿಟ್ಟಿದ್ದಾರೆ ಅವರು. ನಿಮ್ಮ ಫ್ರೀಡಮನ್ನು ಕಿತ್ಕೊಂಡ್ಬಿಟ್ಟಿದ್ದಾರಲ್ವ ಅವರು? ಊಟ ಕೊಡ್ತಾರೆ. ಆದರೆ ನಿಮ್ಮ ಮನಸ್ಸೋ ಇಚ್ಛೆ, ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಆನಂದವಾಗಿರ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಲ್ವಾ? ಒಂದು ಕಡೆಗೆ ಬಂದು ಕೂರಿಸಿದ್ದಾರೆ. ನೀನು ಹೆಣ್ಣು ಗಂಡು? ನನ್ನ ಹುಡುಗ. ಹುಡುಗ. ಓಕೆ, ಎಷ್ಟು ವಯಸ್ಸಲ್ಲಿ ತೀರ್ಕೊಂಡೆ ನೀನು? 6ನೇ ವಯಸ್ಸಲ್ಲೇ ತೀರ್ಕೊಂಡ್ಯಾ? ನೀ ಪುಟಾಣಿ ಹುಡುಗನ ಹಾಗಿದ್ರೆ? ಓಹೋ, 6 ವಯಸ್ಸಿನಲ್ಲೇ ತೀರ್ಕೊಂಡ್ರೂ ಕೂಡ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆಯಾ ನೀನು? ಓಹೋ, ತುಂಬ ಆಸೆ ಇದೆಯಲ್ಲ ನಿನಗೆ ಜೀವನದಲ್ಲಿ? ಇಲ್ಲ, ಅಂಥದ್ದೇನು ಇಲ್ಲ. ಆಟ ಆಡಬೇಕು ಅನ್ನೋದು ಏನು ಇಲ್ವಾ ನಿನಗೆ? ಎಲ್ಲ ಅದು ಮುಗಿದೋಯ್ತು. ಯಾಕೆ? ಅದಕ್ಕೆ ನೀನು ಅಂದ್ಕೊಂಡಿದೆಯಲ್ಲ ಮುಗಿದೋಯ್ತು ಅಂತ, ಆದರೆ ಯಾವುದು ಮುಗಿಯಲ್ಲ. ಏನು ನಿನ್ನ ಹೆಸರು ಪುಟ? ಅಭಿಷೇಕ್. ಓಹೋ, ಆಮೇಲೆ ಇವಳಿಗೆ ಮದುವೆ ಆಗದೇ ಇದ್ದ ಹಾಗೆ ತಡೆದಿರೋದು ಯಾರು? ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರೋದು ಯಾರು? ಹಾಂ, ಅವರು ಅಲ್ಲಿಂದ ಮಾಡ್ತಾರೆ, ನಾವು ಹೇಳಿದ್ರೆ ಮಾಡ್ತಾರೆ. ಅವರು ಏನು ಮಾಡ್ತಾರೆ? ಆಗ್ದಂಗೆ ಮಾಡ್ತಾರೆ. ಅವರು ನಾವು ಹೋಗಿ ಹೇಳ್ತೀವಿ ಅಲ್ಲಿ. ಏನಂತ ಹೇಳ್ತೀರಾ? ಹಿಂಗೆಲ್ಲ ನಡೆಯುತ್ತೆ ಅಂತ ಹೇಳ್ತೀವಿ. ಅವ್ರು ಮಾಡ್ತಾರೆ. ಅವ್ರು ಗೊತ್ತು ಮಾಡ್ತಾರೆ. ಏನು ಉದ್ದೇಶಕ್ಕೆ ನಿಮ್ಮನ್ನು ಮಾಡಿ ಈ ದೇಹಕ್ಕೆ ಕಳಿಸಿರೋದು? ಏನು ಇನ್ಸ್ಟ್ರಕ್ಷನ್ಸ್ ಏನು? ನಾನು ಹೇಳ್ದಂಗೆ ನೀನು ಮಾಡು, ನಿಮ್ಗೆ ಏನು ಬೇಕಾಗಿಲ್ಲ ಅಷ್ಟೇ. ಸೊ ಏನೇನು ಹೇಳಿದ್ದಾರೆ ಇದುವರೆಗೂ? ಅದೇ ಅವ್ರು ಏನೂ ಆಗಬಾರ್ದು, ಅವ್ರು ಏನು ಮನೆ ಸಮಾಚಾರ ಇದ್ರು ಗೊತ್ತಾಗಲಿ ನನಗೆ ಹೇಳ್ತಾರೆ. ಸೊ ನೀನು ಇನ್ಫಾರ್ಮರ್ ಹಾಗೆ ವರ್ಕ್ ಮಾಡ್ತಾ ಇದೆಯಾ? ಹೌದು. ಓಕೆ, ಸರಿ. ಯಾರು ಅವ್ರು ಮಾಡಿಸಿರೋದು? ಯಾರದು? ಇವ್ರ ಸಂಬಂಧಿಕರ ಅಥವಾ ಹೊರಗಡೆ ಅವರ? ಇದು ಸ್ನೇಹಿತರ? ಸಂಬಂಧಿಕರೇ ಮಾಡಿಸಿರ್ತಕ್ಕಂಥದ್ದು. ಓಕೆ, ಸೊ ಕೋಳಿ ನೀನು ಇಬ್ಬರು ಒಟ್ಟಿಗೆ ಬಂದ್ರಾ? ಓಕೆ. ಇನ್ನೊಂದು ಹುಡುಗಿ ನೀನು ಇದ್ದ ಹಾಗಿತ್ತು? ಇನ್ನೊಂದು ಹುಡುಗಿ ನಾನೇ ಆಗೋದು.
ಅಂದ್ರೆ ನೀನು ಹುಡುಗ ಹುಡುಗಿ ಎರಡು ರೂಪದಲ್ಲಿ ಅವಳಿಗೆ ಕಾಣಿಸ್ಕೊತೀಯಾ? ಬರ್ತೀನಿ, ನಂಗೇನು ಕಷ್ಟ ಏನಿಲ್ಲ. ಹ್ಞೂ ನಂಗೇನು ಕಷ್ಟ. ಸೊ ನೀನೇ ಎರಡು ರೂಪವನ್ನು ಧಾರಣೆ ಮಾಡಿ ತೋರಿಸ್ತಾ ಇದೀಯಾ? ನಂಗೆ ಕಷ್ಟ ಇಲ್ಲ. ಓಕೆ. ನಂಗೆ ಗೊಂಬೆ ಮಾಡಿದಾರೆ. ನಿನ್ನನ್ನು ಗೊಂಬೆ ರೂಪದಲ್ಲಿ ಮಾಡಿದ್ದಾರೆ, ಮಾಡಿ ಇಲ್ಲೇ ಕಳಿಸಿರೋದಾ? ಓಕೆ. ಅಭಿಷೇಕ್ ಮತ್ತು ಒಂದು ಕೋಳಿಯ ಆತ್ಮ ಇನ್ನೇನು ಹೇಳುತ್ತೆ, ಅದರ ಉದ್ದೇಶ ಇನ್ನೇನಿದೆ ಅನ್ನೋದನ್ನು ನೋಡೋಣ ಮತ್ತೊಂದು ವಿರಾಮದ ನಂತರ.